ಗುಣದಲ್ಲಿ ಭಾಳ ಗುಣ ಐತೆ ಓರಿ. ನೋಡ್ಬೋದು ನೀವು. ಬನ್ನಿ ಬನ್ನಿ ಬನ್ನಿ. నీకేమైనా ఉందా పేరు పెట్టింది? ಹೌದು, ಇಲ್ಲ ಕೊಡ್ತಾ ಇರೋದು. ಇದು ಬಂದುಬಿಟ್ಟು ಒಣಕನಹಳ್ಳಿ ಸೀನಪ್ಪ ಅವರು ಅಂದ್ಬಿಟ್ಟು ಅವ್ರ ಮಗ ಪವನ್ ಅಂದ್ಬಿಟ್ಟು ಹುಡುಗ ಬಂದು ಅಣ್ಣ ನಮ್ಗೆ ಬೀಜದೋರಿಗೆ ಬೇಕು ಅಂತ ಅಂದ್ಬಿಟ್ಟು, ಆಮೇಲೆ ಇವಾಗ ಇದಕ್ಕೆ ಒಂದು ಹೆಸ್ರು ಇಟ್ಬಿಟ್ಟು ಓರಿ ಕೊಡೋಣ ಅಂತ ಅಂದ್ಬಿಟ್ಟು ಬಲರಾಮ ಅಂದ್ಬಿಟ್ಟು ಈ ಓರಿ ಬಲರಾಮ ಅಂತ. ಯಾಕಂತಂದರೆ ಬಲ ಅಂತಂದರೆ ಶಕ್ತಿ, ರಾಮ ಅಂತಂದರೆ ಶ್ರೀರಾಮ ಕೃಷ್ಣ, ಶ್ರೀರಾಮಚಂದ್ರ ಸಾರಿ ಕೃಷ್ಣ ಅಂದ್ರೂ ಅವರೆಲ್ಲ ದೇವ್ರುಗಳು ಹೆಸ್ರುಗಳು ಇಟ್ಕೊಂಬಂದ್ರೆ ತಪ್ಪೇನಿಲ್ಲ. ಆ ಕಾರಣಕ್ಕೆ ಇದು. ಆಮೇಲೆ ಇದ್ರ ವಯಸ್ಸಿಗೆ ಮೀರಿದ್ದ ಬೆಳವಣಿಗೆ ಇದು ಇವಾಗ ಎರಡಲ್ಲಕ್ಕೆ ಬಿದ್ದಿಲ್ಲ, ಹುಟ್ತೈತೆ. ಬಿದ್ದಿಲ್ಲ, ಹಲ್ಲುಗಳು ಹಂಗೆ ಐತೆ, ಬಟ್ ಹುಟ್ತೈತೆ. ಬಟ್ ಎರಡಲ್ಲೇ ಲೆಕ್ಕ ಇದು. ಇದಲ್ಲ, ಇದು ಇದು ಇವರು ದನನ ತುಂಬ ಚೆನ್ನಾಗಿ ಜೋಪಾನ ಮಾಡ್ತಾರೆ. ಆಮೇಲೆ ಇದು ಬಿತ್ತನೆಗೆ ಮಾಡ್ತಾವ್ರೆ. ಆ ಕಾರಣಕ್ಕೆ ನಮ್ಮ ಮನೆಯಿಂದನೇ ಹೊರ್ತೂರಿಂದನೇ ಇವತ್ತು ಬಲರಾಮ ಓರಿ ಇವತ್ತು ನಮ್ಮ ಪವನ್ ಅವ್ರ ಮನೆಗೆ ಹೋಗ್ತೈತೆ. ಆ ಕಾರಣಕ್ಕೆ ನೋಡಪ್ಪ, ಒಳ್ಳೆ ಬಿತ್ತನೆ ಓರಿ ಮಾಡು, ಇದು ಹಿಂಗೆ ಬೆಳಿಬೇಕು. ಓರಿ ಹಿಡ್ಕೊಡ್ತೀನಿ, ಅದೊಂದು ವೀಡಿಯೋ ಮಾಡಿಕೊಂಡು ಓರಿ ಎಕ್ಸ್ಕೊಂಡು ಬಿಟ್ಟು ಕರೆದಾರೆ ಏನಿಲ್ಲಲ್ಲ. ಕಸ್ಕೊತೀವಿ ಹಿಡಿಯಪ್ಪ, ಹಂಗೆ ಇಟ್ಕೊಳ್ರಿ ಅದು. ಈಡೆ ಎತ್ತಿಯಪ್ಪ, ಈಡೆ ಎತ್ತಿ, ಇದೇ ಎತ್ತಿ. ಯಾಕಣ್ಣ ಬರಲ್ಲ ಅಂದಂತೆ? ಮತ್ತೆ ಫೋನುಗಳು 4-5 ಸಲ ಮಾಡವ್ರೆ. ಹಾಂ ಬಾ. ಹೌದು, ಹಿಂಗೆ ಬಾ. ನೋಡಿ ಎದ್ಕೊಂಡು ಹೋಗ್ತಾ ಇರೋದು. ನೀವು ಅಲ್ಲೇ ಇರ್ರಿ, ಅದು ಜುಟ್ಟು ನೋಡ್ತಲ್ಲ, ಅದಕ್ಕೇನೋ ಒಂಥರ ಆಗ್ಬಿಡ್ತಾರೆ. ಮಾಮಿನ್ಕ ಹೌದು ಉಂಡಪ್ಪ ಇದಪ್ಪ ಪವನ. ಇವತ್ತು ಬಲರಾಮ ಓರಿ ನಿನ್ನ ಕೈ ಕೊಪ್ಪಿಸ್ತಾ ಇದ್ದೀನಿ. ಈ ಓರಿಯಿಂದ ಒಂದು 100 ಕರ ಹುಟ್ಲಿ, 1000 ಕರ ಆಗಲಿ, ಒಳ್ಳೇದಾಗಲಿ. ಜೈ ಹಳ್ಳಿಕಾರ್. అట్లే ఇడ్చుకో, అట్లే ఇడి పోనీ, అట్లే పో, అట్లే పో, గడ్డి సుట్టేసుకొని రాని, అట్లా పోయి అట్లా వచ్చేకి. ಬಾ, ಅಲ್ಲವರೆಗೂ ಬಿಡ್ರಿ, ಅದು ಹಂಗೆ ಬರಲಿ. ಹಾಂ, ದರ್ಶನ್ ಸಹ ಉಣ್ಣట్లు ఉండాలి. నెక్స్ట్ కుర్ర బాయ్ బాయ్ బలరామ. కట్టుకుంటారు చూడన్నా, కాదు మీరు ఎట్లా కడతారు, కట్టుకోండప్ప. కరెక్ట్. ಇದು ಬೀಜದ್ದು దాని కాడే వేసి ఇట్లా వేసుకొని ఇట్లే ఇట్లా పెట్టుకోండి చాలు.